ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ ಬಗ್ಗೆ ಒಂದು ಫೇಕ್ ನ್ಯೂಸ್ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ಗವರ್ಮೆಂಟ್ ಖಂಡಿತವಾಗಿ ಒಂದು ವಾರ್ನಿಂಗ್ ನ ಕೂಡ ಕೊಟ್ಟಿದೆ. ಸೊ ಕೆಲವೊಂದಷ್ಟು ಫೇಕ್ ವಿಚಾರಗಳ ಬಗ್ಗೆ ಗಮನ ಇಟ್ಕೊಳ್ಳಿ. ಅಂಡ್ ಇದು ಎಲ್ಲರಿಗೂ ಒಂದು ಇನ್ಫಾರ್ಮೇಶನ್ ವಿಡಿಯೋ ಅಂಡ್ ಅವೇರ್ನೆಸ್ ವಿಡಿಯೋ ಕೂಡ ಆಗುತ್ತೆ. ದಯವಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಏನೇನ್ ಮಾಡ್ತಾ ಇದಾರೆ, ಏನೇನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿದಿರೋ ಹಾಗೆ ವಾಚ್ ಮಾಡಿ. ಈಗ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಹೊಸ ಅಪ್ಲಿಕೇಶನ್ಸ್ ನ ಹಾಕ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಪ್ಲಿಕೇಶನ್ ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲೂ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ. ಇಲ್ಲಿ ಕೆಲವೊಂದಷ್ಟು ಜನಕ್ಕೆ ಕೆಲವೊಂದಷ್ಟು ವಿಡಿಯೋಗಳಿಂದ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳಿ ಗವರ್ಮೆಂಟಿನ ಗಮನಕ್ಕೆ ಬಂದಿದೆ. ಯಾವ ರೀತಿ ಮಿಸ್ಇನ್ಫಾರ್ಮೇಶನ್ ಗಳು ಸ್ಪ್ರೆಡ್ ಆಗ್ತಾ ಇದೆ ಅಂತ ಅಂದ್ರೆ, ಈಗಲೇ ಹೋಗಿ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕು ಅಂತಂದ್ರೆ ಈ KYC ನ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳುವಂತ ಒಂದು ವಿಚಾರದ ಬಗ್ಗೆ ಒಂದಷ್ಟು ಫೇಕ್ ವಿಚಾರಗಳು ಹರಿದಾಡ್ತಾ ಇದೆ, ಫೇಕ್ ನ್ಯೂಸ್ ಗಳು ಹರಿದಾಡ್ತಾ ಇದೆ. ಇದಕ್ಕೆ ಗವರ್ಮೆಂಟ್ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ರೀತಿಯಾಗಿರುವಂತ KYC ನ ಇವಾಗ್ಲೇ ಹೋಗಿ ಮಾಡಿಸಿ, ಬೆಂಗಳೂರು ಒಂದ್ ಮುಂದೆ ಹೋಗಿ, ಕರ್ನಾಟಕ ಒಂದ್ ಮುಂದೆ ಹೋಗಿ, ಸೈಬರ್ ಸೆಂಟರ್ ಗಳಿಗೆ ಹೋಗಿ ಅಂತ ಹೇಳಿ ನಾವೆಲ್ಲೂ ಕೂಡ ಇದ್ರ ವಿಚಾರವಾಗಿ ಸ್ಪಷ್ಟನೆನ ಕೊಟ್ಟಿಲ್ಲ ಅಥವಾ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಕೆಲವ್ರು ಏನ್ ಮಾಡ್ತಾ ಇದಾರೆ, ಕೆಲವೊಂದಷ್ಟು ಫೇಕ್ ಲಿಂಕ್ ಗಳನ್ನ ಜನರೇಟ್ ಮಾಡ್ತಾ ಇದಾರೆ. ಆ ಜನರೇಟ್ ಮಾಡ್ಬಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡ್ತಾ ಇದಾರೆ. ವಾಟ್ಸ್ಆಪ್ ಗಳಲ್ಲಿ ಫಾರ್ವರ್ಡ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು KYC ನ ಮಾಡ್ಕೋಬಹುದು, ಮನೇಲೆ ಕುತ್ಕೊಂಡು ಮಾಡ್ಕೋಬಹುದು ಅಂತ ಹೇಳಿ. ಈ ತರ ದೊಡ್ಡ ಒಂದು ವಿಚಾರಕ್ಕೆ ಕೈ ಹಾಕಕ್ ಹೋಗ್ಬೇಡಿ. ಯಾವ್ದೇ ಲಿಂಕ್ಸ್ ಗಳು ಬಂದ್ರು ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅಫಿಷಿಯಲ್ ಆಗಿ ಗೃಹಲಕ್ಷ್ಮಿ ವಿಚಾರವಾಗಿ ಯಾವ್ದೇ ರೀತಿ ಅನೌನ್ಸ್ಮೆಂಟ್ ಆದ್ರೂ ಮೀಡಿಯಾ ಮುಂದೆ, ಪ್ರೆಸ್ ಮುಂದೆ ಹೇಳ್ತಾರೆ. ಅವಾಗ ಕ್ಲಾರಿಟಿ ಸಿಗುತ್ತೆ ನಿಮಗೆ. KYC ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಇದ್ ಮಾಡ್ಕೊಂಡು ಬರಕ್ ಹೋಗ್ಬೇಡಿ. ಎಲ್ಲೂ ಕೂಡ KYC ಮಾಡಿಸ್ಲೇಬೇಕು, ಅದು ಇವಾಗ್ಲೇ ಹೋಗಿ ಅಂತ ಕೂಡ ಯಾರು ಹೇಳ್ತಾ ಇಲ್ಲ ನಿಮಗೆ. ಗೃಹಲಕ್ಷ್ಮಿದು ಹೊಸ ಅರ್ಜಿ ಪ್ರಾರಂಭ ಆಗುತ್ತೆ. ಯಾವಾಗ ಈ ಮಂತ್ ಎಂಡಿಗೆ ಪ್ರಾರಂಭ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಪ್ರಾರಂಭ ಮಾಡಿದಾಗ ನಾವು ಅಪ್ಲಿಕೇಶನ್ ಹಾಕಿದಾಗ ಆಟೋಮೆಟಿಕ್ ಆಗಿ KYC ಮತ್ತೊಮ್ಮೆ ಅಲ್ಲೇ ಆಗುತ್ತೆ. ಆನ್ ಸ್ಪಾಟ್ ಅಲ್ಲಿ KYC ಆಗುತ್ತೆ. ಇವಾಗ ಹೋಗಿ ಮಾಡಿಸ್ಕೊ ಬನ್ನಿ, ಆಮೇಲೆ ಹೋಗಿ ಮತ್ತೆ ಅಪ್ಲಿಕೇಶನ್ ಹಾಕಿ. ಇಲ್ಲ, ಇದು ರಾಂಗ್ ಇನ್ಫಾರ್ಮೇಶನ್. ಇದಕ್ಕೆ ನೀವು ಕಿವಿನ ಕೊಡಬೇಡಿ. ಹೊಸ ಅಪ್ಲಿಕೇಶನ್ ಹಾಕಿದಾಗ್ಲೇ KYC ಜೊತೆಗೇನೆ ಮಾಡ್ತಾರೆ. ಅವಾಗ ಒಂದೇ ಸತಿ ಮಾಡಿಸ್ಕೊಳ್ಳಿ. ಯಾವ್ದಾವ್ದೋ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡೋದಾಗ್ಲಿ ಅಥವಾ ಸೈಬರ್ ಸೆಂಟರ್ಗೆ ಹೋಗ್ಲಿ, ಬೆಂಗಳೂರು ಒಂದ್ ಕರ್ನಾಟಕ ಒಂದ್ ಮುಂದೆ ಹೋಗಿ ನಿಂತ್ಕೊಳ್ಳಕ್ ಹೋಗ್ಬೇಡಿ, ಅವ್ರನ್ನ ಕೇಳಕ್ಕೂ ಹೋಗ್ಬೇಡಿ. ಈ ವಿಚಾರದ ಬಗ್ಗೆ ಗವರ್ಮೆಂಟ್ ಕ್ಲಿಯರ್ ಆಗಿ ಹೇಳಿದೆ. ನಾವ್ ಯಾವ್ದೇ ರೀತಿ ಹೇಳಿಲ್ಲ ಸ್ಟೇಟ್ಮೆಂಟ್ ಗಳನ್ನ. ಕೆಲವೊಂದಷ್ಟು ವಿಡಿಯೋಗಳು ಮಿಸ್ಇನ್ಫಾರ್ಮೇಶನ್ ಹೋಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ಇದೊಂದು ಅವೇರ್ನೆಸ್ ವಿಡಿಯೋ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಸರಿನಾ? ಸುಮ್ನೆ ಹೋಗಿ ಮಾಡ್ಕೊಳಕ್ ಹೋಗ್ಬಿಡಿ, ಲಿಂಕ್ ಎಲ್ಲ ಕ್ಲಿಕ್ ಮಾಡ್ಬಿಡಿ, ಸ್ಕ್ಯಾಮ್ ಮಾಡ್ಬಿಡ್ತಾರೆ ಜನ ಆಮೇಲೆ. ಸೊ ನೆಕ್ಸ್ಟ್, ಈ ಒಂದು ಅಪ್ಲಿಕೇಶನ್ ಆಗೋವರೆಗೂ ನಮ್ಗೆ ದುಡ್ಡು ಬರೋದಿಲ್ವಾ? ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. 31ನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಇನ್ನು ರಿಲೀಸ್ ಆಗ್ಲಿಲ್ಲ. ಈ ವಾರದಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ ಹೊರತು ಇವತ್ತೇ ಆಗುತ್ತೆ ನಾಳೆನೇ ಆಗುತ್ತೆ ಅಂತ ಡೇಟ್ ಫಿಕ್ಸ್ ಮಾಡಿಲ್ಲ. ಈ ವಾರದಲ್ಲಿ ಯಾವತ್ತು ಬೇಕಾದ್ರೂ 31ನೇ ಕಂತು 32ನೇ ಕಂತಿನ ಹಣನ ರಿಲೀಸ್ ಮಾಡ್ತಾರೆ. ಕಾಯ್ಬೇಕಾಗುತ್ತೆ, ವೇಟ್ ಮಾಡ್ಬೇಕು, ಅವಾಗ ಹಣ ಬರುತ್ತೆ. ಅನೌನ್ಸ್ ಅಂತೂ ಮಾಡ್ಬಿಟ್ಟಿದ್ದಾರೆ, ಆಗ್ತೀವಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಸಚಿವರು. ಬಟ್ ಅಮೌಂಟ್ ಅಕೌಂಟಿಗೆ ಬರೋದಕ್ಕೆ ಟೈಮ್ ಆಗುತ್ತೆ. ಯಾಕಂದ್ರೆ DBT ಮುಖಾಂತರನೇ ಎಲ್ಲಾನು ಬರುವಂತದ್ದು. ಸೊ ಯಾರಿಗ್ 30ನೇ ಕಂತಿನ ಹಣದ ಹೋಗೋ ಕ್ಲಿಯರ್ ಆಗಿ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗಿದೆ, 31, 32 ಕೂಡ ನಿಮ್ಮ ಖಾತೆಗೆ ಬರುತ್ತೆ. ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಅಮೌಂಟ್ ಇನ್ನ ಕ್ರೆಡಿಟ್ ಹಾಕಕ್ಕೆ ಶುರುವಾಗಿಲ್ಲ. ಅನೌನ್ಸ್ ಮಾಡಿದರೆ ಬರ್ ಕ್ರೆಡಿಟ್ ಆಗ್ಲಿಲ್ಲ. ಇನ್ನ ಯಾವ ಜಿಲ್ಲೆಗೂ ಯಾರಿಗೂ ಕ್ರೆಡಿಟ್ ಆಗ್ಲಿಲ್ಲ 31. ವೇಟ್ ಮಾಡಿ. ಅಮೌಂಟ್ ಬಂದ ಮೇಲೆ ಸ್ಕ್ರೀನ್ ಶಾಟ್ ಸಮೇತ ಅಥವಾ DBT ಸ್ಟೇಟಸ್ ಗಳನ್ನ ತೋರಿಸಿ ನಿಮ್ಗೆ ಹೇಳ್ತೀನಿ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಕ್ಲಿಯರ್ ಮಾಡ್ಬೇಕಾಗಿತ್ತು ಗೃಹಲಕ್ಷ್ಮಿ ವಿಚಾರವಾಗಿ. ಬರುತ್ತೆ, ಹಣನೂ ಬರುತ್ತೆ, ಅಪ್ಲಿಕೇಶನ್ ಓಪನ್ ಮಾಡ್ತಾರೆ, ಆದ್ರೆ ಮಂತ್ ಎಂಡ್ ವರ್ಗೂ ಕಾಯ್ಬೇಕಾಗತ್ತೆ. ಇಷ್ಟು ಅಪ್ಡೇಟ್ಸ್ ಸದ್ಯಕ್ಕೆ ಇದೆ. ಓಕೆನಾ? ಏನೇ ಡೌಟ್ ಇದ್ರು ಕಾಮೆಂಟ್ ಅಲ್ಲಿ ಕೇಳಿ, ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.